ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಕ್ಸಸ್ ಅಕಾಡೆಮಿ ಜಮಖಂಡಿ. ನಾನು ಪೂಜಾ ಡಿ.ಬಿ. ನಾನು 9ನೇ ತರಗತಿಯ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟಲ್ಲಿ ಹಿಸ್ಟ್ರಿ ಪಾರ್ಟ್ನ ಮಾಡ್ತಾ ಹೋಗ್ತೀನಿ. ಯಾರೆಲ್ಲ ಡಿ.ಸಿಯಿಂದ ಹಿಡಿದು PC ಎಕ್ಸಾಮ್ವರೆಗೂ ಪ್ರಿಪೇರ್ ಆಗ್ತಾ ಇದ್ದೀರಾ, ನಿಮಗೆ ಇದು ಜನರಲ್ ಸ್ಟಡೀಸ್ ಪೇಪರ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ವಿಡಿಯೋಗಳು ಫ್ರೀ ಆಫ್ ಕಾಸ್ಟಲ್ಲಿ ಇರೋದ್ರಿಂದ ನೀವು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಕ್ಲಾಸಸ್ ಹೇಗಿರ್ತವೆ ಅಂತ ಹೇಳಿದ್ರೆ ಸೀರಿಯಲ್ ವೈಸ್ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಈ ತರ ಇರ್ತವೆ. ನೀವು ಸೀರಿಯಲ್ ಆಗಿನೇ ನೋಡ್ಕೋತಾ ಬನ್ನಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಕ್ಸಸ್ ಅಕಾಡೆಮಿ ಜಮಖಂಡಿ. ನಾನು ಪೂಜಾ ಡಿ.ಬಿ. ಇವತ್ತಿನ ಕ್ಲಾಸ್ ನಲ್ಲಿ ನಾವು ಪಾಶ್ಚಾತ್ಯ ಧರ್ಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಾಚೀನ ಕಾಲದಿಂದಲೂ ಪ್ರಪಂಚದಲ್ಲಿ ಅನೇಕ ಧರ್ಮಗಳ ಹುಟ್ಟು ಮತ್ತು ಬೆಳವಣಿಗೆಯನ್ನ ಕಾಣ್ತಾ ಇದ್ದೇವೆ. ಆ ಧರ್ಮಗಳಲ್ಲಿ ಯಹೂದಿ, ಪಾರ್ಸಿ, ಕ್ರೈಸ್ತ, ಇಸ್ಲಾಂ ಈ ಧರ್ಮಗಳು ಪಾಶ್ಚಾತ್ಯ ಪ್ರದೇಶಗಳಲ್ಲಿ ಜನ್ಮವನ್ನ ಪಡಿತವೆ. ಈ ಧರ್ಮಗಳನ್ನ ಇಂಗ್ಲಿಷ್ ನಲ್ಲಿ ಸೆಮಿಟಿಕ್ ರಿಲಿಜಿಯನ್ಗಳು ಅಂತ ಹೇಳಿ ಕರಿತೀವಿ. ಈ ಧರ್ಮಗಳ ಸಾಮಾನ್ಯ ಲಕ್ಷಣಗಳು ಏನು ಅಂತ ಹೇಳಿದ್ರೆ, ಏಕದೇವರಲ್ಲಿ ನಂಬಿಕೆ, ದೇವರ ಸಂದೇಶಗಳು ಪ್ರವಾದಿಯ ಮೂಲಕ ವ್ಯಕ್ತವಾಗಿವೆ ಎನ್ನುವುದರಲ್ಲಿ ನಂಬಿಕೆ ಆಗಿರ್ಬೋದು. ಮೂರನೇದು, ಪ್ರವಾದಿಯ ಚಿಂತನೆಗಳನ್ನ ಸಂಕಲಿಸಿದಂತಹ ಒಂದು ಪವಿತ್ರ ಗ್ರಂಥದ ಅನುಸರಣೆ, ನಿರ್ದಿಷ್ಟ ಸ್ಥಳದಲ್ಲಿ ಸಾಮೂಹಿಕ ಪ್ರಾರ್ಥನೆ ಹಾಗೂ ನಿರ್ದಿಷ್ಟ ವಿಧಿ ನಿಷೇಧಗಳ ಪಾಲನೆ. ಹಾಗಾದ್ರೆ ಯಹೂದಿ ಧರ್ಮದ ಪ್ರವಾದಿ ಯಾರು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಕ್ಸಸ್ ಅಕಾಡೆಮಿ ಜಮಖಂಡಿ. ನಾನು ಪೂಜಾ ಡಿ.ಬಿ. ಈ ಕ್ಲಾಸ್ ನಲ್ಲಿ ನಾವು ಯಹೂದಿ ಧರ್ಮದ ಬಗ್ಗೆ ತಿಳಿದುಕೊಳ್ಳೋಣ. ಪಾಶ್ಚಾತ್ಯ ಜಗತ್ತಿನ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಯಹೂದಿ ಧರ್ಮ ಅಥವಾ ಜುಡಾಯಿಸಂ ಕೂಡ ಒಂದು. ಈ ಧರ್ಮದ ಅನುಯಾಯಿಗಳನ್ನ ಜ್ಯೂಗಳು ಅಥವಾ ಯಹೂದಿಯನ್ನರು ಅಂತ ಹೇಳಿ ಕರಿತೀವಿ. ಹಾಗೆ ಇವರ ಆದಿಮ ಭಾಷೆ ಯಾವುದು ಅಂತ ಹೇಳಿದ್ರೆ ಇಬ್ರು ಭಾಷೆ. ಇವರು ಯಾವೇ ದೇವರನ್ನ ತಮ್ಮ ಆರಾಧ್ಯ ದೈವವನ್ನಾಗಿ ಆಚರಿಸ್ತಾ ಇರ್ತಾರೆ. ಹಾಗೆ ಇವರ ಮೂಲ ಪುರುಷ ಯಾರು ಅಂತ ಹೇಳಿದ್ರೆ ಅವರೇ ಅಬ್ರಹಂ ಅಥವಾ ಎಬ್ರಹಂ ಅಂತಾನೂ ಕೂಡ ಕರಿತೀವಿ. ಹಾಗೆ ಇವರ ಪ್ರವಾದಿ ಯಾರು ಅಂತ ಹೇಳಿದ್ರೆ ಅವರೇ ಮೌಸೇಸ್. ಈ ಧರ್ಮದ ತತ್ವಗಳು, ಪರಂಪರೆಗಳು ಮುಂದೆ ಉಗಮಿಸಿದಂತಹ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮ ಎರಡಕ್ಕೂ ಕೂಡ ಭದ್ರ ಬುನಾದಿಯನ್ನ ಹಾಕ್ತವೆ. ಹಾಗಾದ್ರೆ ಯಹೂದಿ ಧರ್ಮದ ಆದಿ ದೊರೆ ಯಾರು ಅಂತ ಹೇಳಿ ಬೇಗ ಕಮೆಂಟ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಕ್ಸಸ್ ಅಕಾಡೆಮಿ ಜಮಖಂಡಿ. ನಾನು ಪೂಜಾ ಡಿ.ಬಿ. ನಾವು ಪಾಶ್ಚಾತ್ಯ ಧರ್ಮಗಳ ಬಗ್ಗೆ ತಿಳ್ಕೊಳ್ಳುವಾಗ ಯಹೂದಿ ಧರ್ಮದ ಮೂಲ ಪುರುಷ ಅಬ್ರಹಂ ಅಂತ ಹೇಳಿ ತಿಳ್ಕೊಂಡಿದ್ವಿ. ಈ ಅಬ್ರಹಂರನ್ನ ಪ್ರಮುಖವಾಗಿ ಕಾಣ್ತಕ್ಕಂತಹ ಯಹೂದಿ, ಕ್ರೈಸ್ತ ಹಾಗೂ ಇಸ್ಲಾಂ ಧರ್ಮಗಳನ್ನ ಅಬ್ರಹಮೀಯ ಧರ್ಮಗಳು ಅಂತ ಹೇಳಿ ಕರೀತಾರೆ. ಡೇವಿಡ್ ಎಂಬಾತನನ್ನ ಯಹೂದಿಯನ್ನರ ಆದಿದೊರೆ ಅಂತ ಹೇಳಿ ಭಾವಿಸಿರ್ತಾರೆ. ಈತ ತನಗಿಂತ ಶಕ್ತಿ ಹಾಗೂ ಆಕಾರದಲ್ಲಿ ಹಲವು ಪಟ್ಟು ದೊಡ್ಡವನಾದಂತಹ ಗೊಲಾಯತ್ ಎಂಬುವನನ್ನ ಸೋಲಿಸಿ ಯಹೂದಿಯನ್ನರ ಅರಸನಾಗ್ತಾನೆ. ಈತನ ಮಗ ಸೊಲೊಮನ್. ಈತ ದೀರ್ಘಕಾಲ ಯಹೂದಿ ರಾಜ್ಯವನ್ನ ಆಳ್ತಾನೆ. ಹಾಗಾದ್ರೆ ಯಹೂದಿ ರಾಜ್ಯದಲ್ಲಿ ಯಹೂದಿಯನ್ನರ ಮೊದಲ ದೇವಾಲಯವನ್ನ ಕಟ್ಟಿಸಿದವರು ಯಾರು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಯಹೂದಿಯನ್ನರ ಬಗ್ಗೆ ತಿಳ್ಕೋತಾ ಹೋಗೋಣ. ಯಹೂದಿ ರಾಜ್ಯದಲ್ಲಿ ಯಹೂದಿಯನ್ನರ ಮೊದಲ ದೇವಾಲಯವನ್ನು ನಿರ್ಮಿಸಿದವರು ಸಾಲೋಮನ್. ಈತ ತೀರಿಕೊಂಡ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಯಹೂದಿ ರಾಜ್ಯ 2 ಪ್ರಾಂತ್ಯಗಳಾಗಿ ವಿಭಾಗ ಆಗುತ್ತೆ. ಒಂದನ್ನು ಇಸ್ರೇಲ್ ಅಂತ ಹೇಳಿ ಕರೆದ್ರೆ ಮತ್ತೊಂದನ್ನು ಜೂಡಾ ಅಂತ ಹೇಳಿ ಕರಿತೀವಿ. ಈ ಇಸ್ರೇಲ್ ಹಾಗೂ ಜೂಡಾ ಪ್ರದೇಶಗಳು ಹಲವು ಶತಮಾನಗಳ ಕಾಲ ಒಂದಿಲ್ಲೊಂದು ಆಕ್ರಮಣಕ್ಕೆ ತುತ್ತಾಗಿ ಈ ಯಹೂದಿಯನ್ನರು ಏನು ಮಾಡ್ತಾರೆ ಅಂತ ಹೇಳಿದರೆ ಮಧ್ಯಪ್ರಾಚ್ಯಗಳಷ್ಟೇ ಅಲ್ಲದೆ ಯುರೋಪ್, ಏಷ್ಯಾ ಹಾಗೂ ಆಫ್ರಿಕಾ ಖಂಡಗಳಲ್ಲಿಯೂ ಕೂಡ ಚೆದರಿ ನೆಲೆಸಬೇಕಾಯಿತು. ಹೀಗೆ ಯಹೂದಿಯನ್ನರ ನಾಗರಿಕತೆ ಅನ್ನೋದು ಅಸ್ತಿತ್ವಕ್ಕಾಗಿ ನಡೆದಂತಹ ಒಂದು ಹೋರಾಟದ ಕಥೆಯಾಗಿದೆ. ಹಾಗಾದರೆ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಜರ್ಮನಿಯ ಸರ್ವಾಧಿಕಾರಿಯಾಗಿ ಇದ್ದವರು ಯಾರು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಯಹೂದಿಯನ್ನರ ಬಗ್ಗೆ ತಿಳ್ಕೊತಾ ಹೋಗೋಣ. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಜರ್ಮನಿಯ ಸರ್ವಾಧಿಕಾರಿಯಾಗಿದ್ದಂತಹ ಹಿಟ್ಲರ್ ಏನು ಮಾಡ್ತಾನೆ ಅಂತ ಹೇಳಿದರೆ 60 ಲಕ್ಷ ಜನ ಯಹೂದಿಯನ್ನರನ್ನು ಕೊಲ್ಲಿಸ್ತಾನೆ. 2ನೇ ಮಹಾಯುದ್ಧದ ನಂತರ ವಿಶ್ವಸಂಸ್ಥೆ ಏನು ಮಾಡುತ್ತೆ ಅಂತ ಹೇಳಿದರೆ ಯಹೂದಿಯನ್ನರಿಗೆಂದೇ
ಇಸ್ರೇಲ್ ಎಂಬ ಒಂದು ಪ್ರತ್ಯೇಕ ರಾಷ್ಟ್ರವನ್ನು ನಿರ್ಮಿಸಿಕೊಡಲಾಯಿತು. ಈ ಪ್ರತ್ಯೇಕ ರಾಷ್ಟ್ರವನ್ನು ನಿರ್ಮಿಸಿಕೊಟ್ಟ ನಂತರ ಪ್ರಪಂಚದಾದ್ಯಂತಹ ಹರಡಿ ಹೋಗಿದ್ದಂತಹ ಯಹೂದಿಯನ್ನರಿಗೆ 3000 ವರ್ಷಗಳ ನಂತರ ತಮ್ಮದೇ ಆದಂತಹ ಮಾತೃಭೂಮಿ ಸಿಕ್ಕಿತು. ಹಾಗಾದರೆ ಯಹೂದಿಯನ್ನರ ಪವಿತ್ರ ಗ್ರಂಥ ಯಾವುದು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಯಹೂದಿ ಧರ್ಮದ ನಿಯಮಗಳ ಬಗ್ಗೆ ತಿಳಿಯೋಣ. ಯಹೂದಿ ಧರ್ಮದ ಪವಿತ್ರ ಗ್ರಂಥ ಇಬ್ರು ಬೈಬಲ್. ಇದನ್ನು ಓಲ್ಡ್ ಟೆಸ್ಟ್ಮೆಂಟ್ ಅಂತಲೂ ಕೂಡ ಕರಿತೀವಿ. ಇದರಲ್ಲಿ 3 ವಿಭಾಗಗಳಿದ್ದು, ಒಂದು ಕಾನೂನು, 2 ಬರಹಗಳು, 3ನೇದು ಮೋಸೆಸರ ನುಡಿಗಳು. ಇವರ 10 ನಿಯಮಗಳೇನು ಅಂತ ಹೇಳಿದರೆ, ಯಾವ್ಯಾವ ಹೊರತಾಗಿ ಬೇರೆ ದೇವರಿಲ್ಲ, ಮೂರ್ತಿ ಪೂಜೆ ಸಲ್ಲದು, ದೇವರ ಹೆಸರಿಗೆ ಕಳಂಕ ತರಬಾರದು, 4ನೇದು ಸಬ್ಬತ್ತನ್ನು ಪವಿತ್ರ ದಿನವನ್ನಾಗಿ ಕಾಣುವುದು, 5ನೇದು ತಂದೆ ತಾಯಿಯನ್ನು ಗೌರವಿಸುವುದು, 6ನೇದು ವ್ಯಭಿಚಾರ ಸಲ್ಲದು, 7ನೇದು ಕಳ್ಳತನ ಮಾಡಬಾರದು, 8ನೇದು ಸುಳ್ಳು ಹೇಳಬಾರದು, 9ನೇದು ಕೊಲೆ ಮಾಡಬಾರದು, 10ನೇದು ಅಸೂಯೆ ಪಡಬಾರದು. ಇವೆಲ್ಲವೂ ಕೂಡ ಯಹೂದಿ ಧರ್ಮದ ನಿಯಮಗಳಾಗಿವೆ. ಹಾಗಾದರೆ ಪಾರ್ಸಿ ಧರ್ಮ ಮೊದಲು ಪ್ರಾರಂಭವಾದಂತಹ ರಾಷ್ಟ್ರ ಯಾವುದು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಪಾರ್ಸಿ ಧರ್ಮದ ಬಗ್ಗೆ ತಿಳಿಯೋಣ. ಪಾರ್ಸಿ ಧರ್ಮವು ಇರಾನ್ ಅಥವಾ ಪರ್ಷಿಯಾದಲ್ಲಿ ಆರಂಭವಾದರೂ ಕೂಡ ಭಾರತದ ಮೇಲೆ ತನ್ನದೇ ಆದಂತಹ ಪ್ರಭಾವವನ್ನು ಬೀರಿದೆ. ಮುಸಲ್ಮಾನರ ದಾಳಿಯ ಕಾಲದಲ್ಲಿ ಹಂತ ಹಂತವಾಗಿ ಪಾರ್ಸಿ ಜನಾಂಗದವರು ಭಾರತಕ್ಕೆ ಬಂದು ನೆಲೆಸ್ತಾರೆ. ವಿಶ್ವದ ಬೇರೆ ಯಾವುದೇ ಭಾಗಕ್ಕಿಂತ ಭಾರತದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪಾರ್ಸಿ ಜನಾಂಗದವರು ವಾಸಿಸಿದ್ದಾರೆ. ಭಾರತದ ಅರ್ಥವ್ಯವಸ್ಥೆ, ಸೈನ್ಯ ಹಾಗೂ ಸ್ವಾತಂತ್ರ್ಯ ಚಳವಳಿಗೆ ಇವರ ಕೊಡುಗೆ ಅಪಾರವಾಗಿದೆ. ಸಾಲಿವಾನ ಶಕೆ ಪೂರ್ವ 6ನೇ ಶತಮಾನದಲ್ಲಿ ಇರಾನಿನ ಒಬ್ಬ ಪ್ರವಾದಿ ಹಾಗೂ ಧಾರ್ಮಿಕ ಸುಧಾರಕನಾದ ಜರಾತುಷ್ಟ್ರ ಎಂಬುವವನು ಪಾರ್ಸಿ ಧರ್ಮವನ್ನ ಸ್ಥಾಪನೆ ಮಾಡ್ತಾನೆ. ಹಾಗಾದ್ರೆ ಪಾರ್ಸಿ ಧರ್ಮದ ಆರಾಧ್ಯ ದೈವ ಯಾವುದು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಪಾರ್ಸಿ ಧರ್ಮದ ಆಚರಣೆಗಳ ಬಗ್ಗೆ ತಿಳಿಯೋಣ. ಈ ಧರ್ಮವನ್ನ ಜೊರಾಸ್ಟ್ರಿಯನ್ ಅಂತ ಕೂಡ ಕರೀತಾರೆ. ಇವರ ಆರಾಧ್ಯ ದೈವ ಅಹುರ್ ಮಾಜ್ದಾ ಅಂತ ಹೇಳಿ. ಇವರ ಆಚರಣೆಗಳೆಂದರೆ ಬ್ರಹ್ಮಚರ್ಯ, ಉಪವಾಸ ಹಾಗೂ ನೈರ್ಮಲ್ಯತೆ. ಪಾರ್ಸಿ ಧರ್ಮವು ಪ್ರಾಚೀನ ವೈದಿಕಾಚರಣೆಗಳಿಗೆ ಹತ್ತಿರವಾಗಿದ್ದು, ಉದಾಹರಣೆಗೆ ಹೇಳೋದಾದ್ರೆ ಒಳಿತು ಕೆಡುಕುಗಳ ನಡುವಿನ ಸಂಘರ್ಷದಲ್ಲಿ ಯಾವಾಗಲೂ ಕೂಡ ಒಳಿತೇನೆ ಗೆಲುವು ಸಾಧಿಸುವುದರಿಂದ ಮಾನವನು ಯಾವಾಗಲೂ ಒಳಿತನ್ನೇ ಆಯ್ಕೆ ಮಾಡಿಕೊಳ್ಳಬೇಕೆಂಬುದು ಇವರ ನಂಬಿಕೆ. ಅದೇ ರೀತಿ ಸೂರ್ಯೋಪಾಸನೆ ಕೂಡ. ಈ ಧರ್ಮದ ಪವಿತ್ರ ಗ್ರಂಥ ಅವೇಸ್ತಾದಲ್ಲಿ ಬರತಕ್ಕಂತಹ ಪದ್ಯ ಅಥವಾ ಶ್ಲೋಕ ರೂಪದ ಸಾಹಿತ್ಯವನ್ನ ಗಾಥಾ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಇವರ ಆಚರಣೆ, ಪೂಜೆ, ಆರಾಧನೆಗೆ ಸಂಬಂಧಿಸಿದಂತಹ ಭಾಗವನ್ನ ಎಷ್ಟ್ನ ಅಂತ ಹೇಳಿ ಕರಿತೀವಿ. ಇವೆಲ್ಲವೂ ಕೂಡ ಸಂಸ್ಕೃತ ಮೂಲದ ಪದಗಳಾಗಿವೆ. ಹಾಗಾದ್ರೆ ಜೀಸಸ್ನ ಜನ್ಮಸ್ಥಳ ಯಾವುದು ಅಂತ ಹೇಳಿ ಕಮೆಂಟ್ ಮಾಡಿ.